ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ. ಸಾರ ಸಂಗ್ರಹ ಮಾಲಿಕೆಯಲ್ಲಿ ಬಿಗಿ ಹಿಡಿದ ಪಟ್ಟು, ಅವಿರತ ಶ್ರಮ ಮತ್ತು ತಾಳ್ಮೆ. ನದಿಯ ಪಾತ್ರದಲ್ಲಿರುವ ಕಲ್ಲುಗಳನ್ನು ಗಮನಿಸಿ. ಅವು ಚಪ್ಪಟೆಯಾಗಿವೆ, ದುಂಡಗಾಗಿವೆ, ನುಣುಪಾಗಿವೆ. ಯಾಕೆ ಗೊತ್ತೇ? ಹರಿಯುವ ನೀರಿನ ಸತತ ಘರ್ಷಣೆಯಿಂದಾಗಿ. ಇನ್ನು ಎಷ್ಟೋ ವರ್ಷಗಳ ಬಳಿಕ ಆ ಕಲ್ಲುಗಳು ಸಂಪೂರ್ಣ ಕರಗಿ ಹೋಗಬಹುದು. ನೀರು ಹನಿ ಹನಿಯಾಗಿ ಬಿದ್ದಲ್ಲೇ ಬಿದ್ದು ದೊಡ್ಡ ದೊಡ್ಡ ಬಂಡೆಗಳು ಕೂಡ ಮರಳಿನ ಕಣಗಳಾಗಿ ಹೋಗಿವೆ. ಒಂದು ಸಣ್ಣ ಮರಳಿನ ಕಣ ಬಹಳ ದುರ್ಬಲ, ಅದರಿಂದ ಏನೂ ಸಾಧ್ಯವಿಲ್ಲ. ಆದರೆ ಅಂತಹ ಕೋಟ್ಯಾಂತರ ಕಣಗಳು ಸೇರಿದರೆ ಸಮುದ್ರವನ್ನೇ ತಡೆಯಬಲ್ಲವು. ದೂರದ ಹಿಮಾಲಯ ಪರ್ವತಗಳು, ಪಶ್ಚಿಮ ಘಟ್ಟಗಳು, ಸಮುದ್ರದಲ್ಲಿರುವ ಅಸಂಖ್ಯ ದ್ವೀಪಕಲ್ಪಗಳು, ಸಮುದ್ರದಾಳದ ಮೇರು ಪರ್ವತಗಳು ಯಾವುದು ಕೂಡ ಒಂದು ಇರುಳು ಕಳೆದು ಬೆಳಗಾಗುವುದರ ಒಳಗೆ ರೂಪುಗೊಂಡದ್ದಲ್ಲ. ಲಕ್ಷ ಲಕ್ಷ ವರ್ಷಗಳ ಕಾಲಾಂತರದಲ್ಲಿ ಇನಿತು ಇನಿತಾಗಿ ಅವು ಮೈ ತಳೆದವು. ಈ ನೈಸರ್ಗಿಕ ವಿದ್ಯಮಾನ ನಮಗೆ ಕಲಿಸುವುದೇನು? ತಾಳ್ಮೆ, ಅವಿರತ ಶ್ರಮ, ದೃಢ ನಂಬಿಕೆ, ಇವುಗಳನ್ನೇ ಅಲ್ಲವೇ? ಹೀಗೆ ಅವಿರತವಾದ ದೃಢ ಪರಿಶ್ರಮ, ತಾಳ್ಮೆ ಮತ್ತು ಸಹಿಷ್ಣುತೆಗಳಿಂದ ಏನನ್ನು ಬೇಕಾದರೂ ಸಾಧಿಸಬಹುದು. ಅವಿರತ ಶ್ರಮ ಎಂದರೆ ಕ್ರಿಯಾಶೀಲವಾದ ತಾಳ್ಮೆ, ಸತತವಾಗಿರುವಂಥದ್ದು. ಪಂಜಾಬಿನ ಹಳ್ಳಿಗರು ಒಂದು ಹಾಡು ಹಾಡ್ತಾರಂತೆ. ಹೂದೋಟದಲ್ಲಿ ಹಕ್ಕಿ ಸದಾ ಹಾಡುವುದಿಲ್ಲ, ಅಲ್ಲಿ ಹೂವುಗಳು ಸದಾ ಅರಳಿರುವುದಿಲ್ಲ. ಸಂತೋಷವು ಶಾಶ್ವತವೇನಲ್ಲ, ಗೆಳೆಯರು ಎಂದೆಂದಿಗೂ ಜೊತೆಗಿರುವುದಿಲ್ಲ. ಯಾವುದೂ ಶಾಶ್ವತವಲ್ಲ. ಎಲ್ಲ ಸಂದರ್ಭಗಳು ಕೂಡ ನಮಗೆ ಹಿತಕರ, ಅನುಕೂಲಕರ ಆಗಿರುವುದಿಲ್ಲ. ಕಷ್ಟಗಳು ಬರುತ್ತವೆ, ನಷ್ಟ ಸಂಭವಿಸುತ್ತದೆ, ನೋವು ಎದುರಾಗುತ್ತದೆ. ಆಗಲೆಲ್ಲ ನಮ್ಮ ಕೈ ಹಿಡಿಯುವುದು ಸತತ ಪರಿಶ್ರಮ, ತಾಳ್ಮೆ, ಸಹಿಷ್ಣು ಗುಣ. ಕ್ರಿಸ್ಟೋಫರ್ ಕೊಲಂಬಸ್ನ ಬಗ್ಗೆ ಕೇಳದವರಿಲ್ಲ. ಎದುರು ಅಬ್ಬರಿಸುತ್ತ ಮಲಗಿದ್ದ ಆಳ ಅಗಲ ಅರಿಯದ ಸಾಗರದಲ್ಲಿ ಆತ ಪಶ್ಚಿಮದತ್ತ ಹೊರಟಿದ್ದ. ವಾರ, ಪಕ್ಷ, ಮಾಸಗಳು ಕಳೆದರೂ ಸೇರಬೇಕಾದ ತೀರ ಕಾಣಿಸದಾದಾಗ ಅವನ ಸಂಗಡಿಗರು ವಿಶ್ವಾಸ ಕಳೆದುಕೊಂಡರು. ಕೆಲವರು ಸತ್ತರು, ಹಲವರು ನಿರಾಶರಾದರು. ಆದರೆ ಕೊಲಂಬಸ್ ಮಾತ್ರ ಕಂಗೆಡಲಿಲ್ಲ. ಅಮೇರಿಕ ಖಂಡದ ಮೊದಲ ದ್ವೀಪ ಎದುರಾಗುವ ತನಕ ಅವನು ಪ್ರಯತ್ನವನ್ನು ಕೈಬಿಡಲಿಲ್ಲ. ತನ್ನವರಲ್ಲಿ ಅವನು ಕೇಳಿಕೊಂಡದ್ದೇನು? ತಾಳ್ಮೆ ಇರಲಿ ಎಂದೇ ಇರಬೇಕು. ಶಂಕರಾಚಾರ್ಯರ ಬಾಲ್ಯಕಾಲದಲ್ಲಿ ನಡೆದ ಘಟನೆ ಇದು. ಸನ್ಯಾಸಿಯಾಗಬೇಕೆಂಬುದು ಬಾಲಶಂಕರನ ಹೆಬ್ಬಯಕೆ. ಅದಕ್ಕೆ ಅಡ್ಡಿಯಾಗಿದ್ದುದು ಅವನ ಅಮ್ಮ ಆರ್ಯಾಂಬ. ಎಷ್ಟು ಬೇಡಿದರೂ, ಕಾಡಿದರೂ, ಪೀಡಿಸಿದರೂ ಆಕೆ ಮಾತ್ರ ಅದಕ್ಕೆ ಅನುಮತಿ ನೀಡಲಿಲ್ಲ. ಒಂದು ದಿನ ಅಮ್ಮ ಮತ್ತು ಮಗ ನದಿಯತ್ತ ಹೋಗಿದ್ದರು. ಅಮ್ಮ ತಟದಲ್ಲಿ ಬಟ್ಟೆ ಒಗೆಯುತ್ತಿದ್ದರೆ ಮಗ ನೀರಿಗಿಳಿದಿದ್ದ. ಅಷ್ಟರಲ್ಲಿ ಒಂದು ಬಲು ಭೀಕರ ಮೊಸಳೆ ಬಾಲಕ ಶಂಕರನ ಕಾಲನ್ನು ಕಚ್ಚಿ ಹಿಡಿಯಿತು. ಮೃತ್ಯು ಎದುರೇ ಇದ್ದರೂ ಬಾಲಕ ಕಂಗೆಡಲಿಲ್ಲ. ಅಮ್ಮ, ಮೊಸಳೆಯ ಬಾಯಲ್ಲಿದ್ದೇನೆ, ಸಾಯಲಿದ್ದೇನೆ, ನಾನು ಸನ್ಯಾಸಿಯಾಗಿ ಸಾಯುವುದಕ್ಕಾದರೂ ಅನುಮತಿ ಕೊಡಿ ಎಂದು ಕೂಗಿಕೊಂಡ. ಆಗಲಿ ಮಗು, ಹಾಗೆಯೇ ಆಗಲಿ ಎಂದು ಕಣ್ಣೀರ್ಗರೆಯುತ್ತಾ ಒಪ್ಪಿಗೆ ಕೊಟ್ಟರಂತೆ ಆರ್ಯಾಂಬ. ಮೊಸಳೆ ಹಿಡಿತ ಸಡಿಲಿಸಿತು. ಮುಂದೇನಾಯಿತು ಎನ್ನುವುದು ಚರಿತ್ರೆಯೊಳಗಿದೆ. ದೇಶ ಕಂಡ ಧೀರೋದಾತ್ತ ಯತಿಯಾಗಿ ಶಂಕರಾಚಾರ್ಯರು ಬೆಳಗಿದರು, ಭಾರತವನ್ನು ಬೆಳಗಿಸಿದರು. ಅವಿರತ ಶ್ರಮವೆಂದರೆ ಛಲವೂ ಹೌದು. ಅದರಿಂದ ಸಾಧಿಸಲು ಅಸಾಧ್ಯವಾದುದು ಯಾವುದೂ ಇಲ್ಲ. ವಂದನೆಗಳು. ನಮಸ್ಕಾರ.